ಹಾಯ್ ಗೈಸ್, ಪೋಕಿಮಾನ್ ಎಕ್ಸ್5ನ 40 ಇಂದ 48 ಎಪಿಸೋಡ್ವರೆಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ಆಗಿರುತ್ತೆ ಪೋಕಿಮಾನ್ ಎಕ್ಸ್5ನ ಲಾಸ್ಟ್ ಪಾರ್ಟ್. ಸೊ ನೆಕ್ಸ್ಟ್ ನಾವು ಶುರು ಮಾಡ್ತೀವಿ ಪೋಕಿಮಾನ್ ಎಕ್ಸ್5 ಕಾಲರ್ಸ್ ಗೆಸ್ಟ್. ಅದು ಬಂದುಬಿಟ್ಟು ಸೀಸನ್ 18. ಸೊ ಲೆಟ್ಸ್ ಸ್ಟಾರ್ಟ್. ಸಮ್ಮರ್ ಕ್ಯಾಂಪ್ ನಡೀತಾ ಇದೆ. ಸೊ ಅಲ್ಲಿ ವಿನ್ ಆಗಬೇಕು ಅಂತ ಟೀಮ್ ಫ್ರೋಕಿ ತಯಾರಿ ನಡೆಸ್ತಾ ಇದೆ, ಅಂದರೆ ಆ್ಯಶ್ನ ಟೀಮ್. ಸೊ ಎಲ್ಲರೂ ಕೂಡ ಜಬರ್ದಸ್ತ್ ತಯಾರಿ ಮಾಡ್ತಾರೆ ಆ್ಯಂಡ್ ಅಪೋಸಿಟ್ ಗ್ಯಾಂಗ್ನ ಎಲ್ಲ ಒಂದು ಪೋಕಿಮಾನನ್ನು ಸೋಲಿಸ್ತಾರೆ. ನಾವು ನೋಡ್ತೀವಿ ಇಲ್ಲಿ ಆ್ಯಶ್ ಹೇಳ್ತಾನೆ, ನೀವು ಹೇಗೆ ಒಂದು ಬ್ಯಾಟಲ್ ಮಾಡ್ತೀರಾ ಅದನ್ನು ನಮಗೆ ಹೇಳ್ಕೊಡಿ ಅಂತ. ಅವರು ಕೂಡ ಒಪ್ಕೋತಾರೆ. ಸೊ ಇಲ್ಲಿಗೆ ಎಂಟ್ರಿ ಹೊಡೆಯೋದು ರಾಕೆಟ್ ಟೀಮ್ ಅವರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಪೋಕಿಮಾನ್ಗಳನ್ನು ಹಿಡ್ಕೊಂಡು ಹೋಗಿಬಿಡ್ತಾರೆ ಅಲ್ಲಿಂದ. ನಾವು ನೋಡ್ತೀವಿ ಇಲ್ಲಿ ಎಲ್ಲರೂ ಕೂಡ ತುಂಬ ಜಾಸ್ತಿ ಖುಷಿಯಲ್ಲಿದ್ದಾರೆ. ಸೊ ಇಲ್ಲಿ ಪೋಕಿಮಾನ್ಗಳು ಮಿಸ್ ಆಗಿರ್ತದೆ. ಸೊ ಸರೀನಾ, ಆ್ಯಶ್, ಕ್ಲೆಮೆಟ್ ಮತ್ತು ಉಳಿದವರೆಲ್ಲ ಹುಡುಕ್ತಾ ಇರ್ತಾರೆ ಆ ಪೋಕಿಮಾನ್ಗಳು ಎಲ್ಲಿ ಅಂತ. ಪಿಕಾಚು ಸರಿನನ ಪೋಕಿಮಾನ್ ಅಂದರೆ ಫೆನಿಕೆನ್ ಹೇಳ್ತದೆ ಇಲ್ಲೇ ಇದೆ ಆ ಪೋಕಿಮಾನ್ಗಳು ಅಂತ ಸಿಗ್ನಲ್ ಕೊಡಲಿಕ್ಕೆ ಶುರು ಮಾಡ್ತದೆ. ಅದು ಯಾರಿಗೂ ಕೂಡ ಅರ್ಥ ಆಗಲ್ಲ. ಆ್ಯಂಡ್ ಪಿಕಾಚು ಆ ಒಂದು ಬಟ್ಟೆನ ತೆಗೆದಾಗ ಅಲ್ಲಿ ಪೋಕಿಮಾನ್ಗಳಿರ್ತದೆ. ಸೊ ರಾಕೆಟ್ ಟೀಮ್ ಅವರ ಒಂದು ಫಾರ್ಮಿಗೆ ಬರ್ತಾರೆ. ಫಾರ್ಮಿಗೆ ಬಂದು ಅಫ್ಕೋರ್ಸ್ ಬ್ಯಾಟಲ್ ಆಗುತ್ತೆ. ಬ್ಯಾಟಲಲ್ಲಿ ರಾಕೆಟ್ ಟೀಮ್ ಸೋಲ್ತಾರೆ. ಸೊ ನಾವು ನೋಡ್ತೀವಿ ಈಗಲೂ ಕೂಡ ಆ್ಯಶ್ನ ಟೀಮ್ ವಿನ್ ಆಗಿದೆ, ಪೋಕಿಮಾನ್ ಎಲ್ಲ ಬಚಾವಾಗಿದ್ದಾರೆ ಅಂತ. ಬ್ಯಾಟಲ್ ನೋಡ್ತೀವಿ. ಆ ಬ್ಯಾಟಲಲ್ಲಿ ಈ ಒಂದು ಟೀಮ್ ವಿನ್ ಆಗ್ತದೆ. ಆ್ಯಂಡ್ ನಮ್ಮ ಆ್ಯಶ್ ಅವರು ಹೇಳ್ತಾರೆ ಸ್ವಲ್ಪ ಹೇಳ್ಕೊಡಿ. ಆ್ಯಂಡ್ ಅದಕ್ಕೆ ಆ ಟೀಮ್ ಅವ್ರು ಸ್ವಲ್ಪ ಡ್ಯಾನ್ಸ್ ಮಾಡಲಿಕ್ಕೆ ಹೇಳ್ತಾರೆ. ಪೋಕಿಮಾನ್ಗಳಂತೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತದೆ, ಬಟ್ ಆ್ಯಶಿಗಂತೂ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ. ಬೆಳಿಗ್ಗೆ ಆ ಒಂದು ರೈವಲ್ ಟೀಮ್ ಹೋಗ್ತಾ ಇರುವಾಗ ಹೇಳ್ತದೆ, ಓಕೆ ನೀವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರಿ. ಆ್ಯಂಡ್ ಆ್ಯಶ್ ಹೇಳ್ತಾನೆ, ಟೆನ್ಷನ್ ಮಾಡ್ಕೋಬೇಡ, ನಾವು ಮಾಡ್ತೀವಿ. ಆ್ಯಂಡ್ ಅಲ್ಲಿಗೆ ನಾವು ನೋಡ್ತೀವಿ ಶೆರ್ಲೋರ್ ಜಿಮ್ ಲೀಡರ್ ಅಲ್ಲಿಗೆ ಬರ್ತಾರೆ. ಸೊ ನಮ್ಮ ಆ್ಯಶ್ನ ಬ್ಯಾಟಲ್ ಇವ್ರ ಜೊತೆನೇ ಆಗಲಿಕ್ಕಿರೋದು ಸೆಕೆಂಡ್ ಬ್ಯಾಚಿಗೋಸ್ಕರ. ಸೊ ಈ ಬ್ಯಾಟಲ್ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ ಗೈಸ್, ಯಾಕಂದರೆ ಮೆಗಾ ಎವಲ್ಯೂಷನ್ ಆಗ್ತದೆ ಈ ಒಂದು ಪೋಕಿಮಾನ್. ಸೊ ಇಲ್ಲಿ ನಮ್ಮ ಆ್ಯಶ್ ಅಂತೂ ತುಂಬ ಜಾಸ್ತಿ ಎಕ್ಸೈಟೆಡ್ ಆಗಿರ್ತಾನೆ. ಅವ್ನಿಗೆ ಟ್ರಶಿ ಬ್ಯಾಟಲ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಅದಕ್ಕೋಸ್ಕರ ಅವನು ಏನು ಬೇಕಾದರೂ ಮಾಡ್ತಾನೆ. ಅವನು ಈ ಒಂದು ಡ್ಯಾನ್ಸ್ ಪ್ರಾಕ್ಟೀಸನ್ನು ಪ್ರಯತ್ನ ಮಾಡ್ತಾನೆ ಮಾಡಲಿಕ್ಕೆ, ಆದರೆ ಅವನಿಗೆ ಡ್ಯಾನ್ಸೇ ಬರಲ್ಲ. ಸೊ ಹಾಗಾಗಿ ಕ್ಲೆಮೆಟ್ ಒಂದು ಮಿಷನನ್ನು ತೆಗಿತಾನೆ ಡ್ಯಾನ್ಸ್ ಮಾಡುವಂಥದ್ದು. ಆದರೆ ಒಂದು ಎಡವಟ್ಟಾಗ್ಬಿಡ್ತದೆ ಆ್ಯಂಡ್ ಆ ಮಿಷನ್ ಕೂಡ ಬ್ಲಾಸ್ಟ್ ಆಗಿಬಿಡ್ತದೆ. ಆಫ್ಕೋರ್ಸ್ ಆ್ಯಶಿಗಂತೂ ತುಂಬ ಜಾಸ್ತಿ ತೊಂದರೆ ಆಗಲಿಕ್ಕಿದೆ. ನಾನು ಹೇಳಿಲ್ವಾ ಅವನ ಅವಸ್ಥೆ ನೋಡಿ. ಸೊ ನಾವು ನೋಡ್ತೀವಿ ಇಲ್ಲಿ ಸರಿನಾ ಬಂದು ಹೇಳ್ತಾಳೆ, ನಾನು ನಿಮಗೆ ಡ್ಯಾನ್ಸ್ ಹೇಳ್ಕೊಡ್ತೀನಂತ. ಆಗಲೂ ಕೂಡ ಆ್ಯಶಿಗೆ ಕಲೀಲಿಕ್ಕೆ ಆಗೋದಿಲ್ಲ. ಸೊ ನಾವು ನೋಡ್ತೀವಿ ಆ್ಯಶ್ ಹೇಳ್ತಾನೆ, ನೀವು ಟೆನ್ಷನ್ ಮಾಡ್ಕೋಬೇಡ, ನಾನು ನನ್ನ ಫಾರ್ಮಲ್ಲೇ ಈ ಒಂದು ಬ್ಯಾಟಲನ್ನು ಆಡ್ತೀನಿ. ಸೊ ಇಲ್ಲಿ ನಾವು ನೋಡ್ತೀವಿ ಈ ಒಂದು ಮಾಸ್ಟರ್ ಏನಿದ್ದಾರೆ ಅವರು ಹೇಳ್ತಾರೆ, ನಾನು ಏನೋ ಅಡಗಿಸಿ ಇಟ್ಟಿದ್ದೀನಿ ಹಾಗೆ ಹಿಂಗೆ ಅಂತ. ರಾಕೆಟ್ ಟೀಮ್ ಅವ್ರು ಬಂದು ಆ ಒಂದು ಥಿಂಗನ್ನು ತಗೊಂಡು ಹೋಗಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಆಮೇಲೆ ನಾವು ನೋಡ್ತೀವಿ ಇಲ್ಲಿ ಒಂದು ಬ್ಯಾಟಲ್. ಆ ಬ್ಯಾಟಲಲ್ಲಿ ಶೆರ್ಲೋರ್ ಜಿಮ್ ಲೀಡರ್ ತುಂಬ ಚೆನ್ನಾಗಿ ಆಡ್ತಾಳೆ. ಆ್ಯಂಡ್ ಅದನ್ನು ನೋಡಿ ಆ್ಯಶಿಗಂತೂ ಖುಷಿಯಾಗಿಬಿಡ್ತದೆ, ವಾಹ್ ನಾಳೆ ಬ್ಯಾಟಲ್ ಏನಿದೆ ಅದು ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಲಿಕ್ಕಂತೂ ಇದೆ. ಇಲ್ಲಿ ನಾವು ನೋಡ್ತೀವಿ ಒಂದು ಜಬರ್ದಸ್ತ್ ಬ್ಯಾಟಲ್. ರಿಯಲಿ ಗೈಸ್ ಬ್ಯಾಟಲ್ ಅಂತೂ ತುಂಬಾ ಸಖತ್ತಿತ್ತು. ಆ್ಯಂಡ್ ನಾವು ನೋಡ್ತೀವಿ ಆ್ಯಶ್ ವಿನ್ ಆಗಿದ್ದೇನೆ ಆ್ಯಂಡ್ ಇವರ ಮಧ್ಯೆ ಫ್ರೆಂಡ್ಶಿಪ್ ಕೂಡ ಆಗಿದೆ. ಹೇಳ್ತಾಳೆ, ಇನ್ನೊಂದು ಸರಿ ನಾವು ಬ್ಯಾಟಲ್ ಮಾಡುವ ಆ್ಯಂಡ್ ನೀನು ಇನ್ನೂ ಸ್ಟ್ರಾಂಗ್ ಆಗ್ಬಾ, ನಾನು ಇನ್ನೂ ಸ್ಟ್ರಾಂಗ್ ಆಗ್ತೀನಿ. ಸೊ ಇಲ್ಲಿಗೆ ಅವರ ಒಂದು ಬ್ಯಾಟಲ್ ಮುಗೀತದೆ. ಬ್ಯಾಚ್ ಕೊಡ್ತಾಳೆ ಅವಳು. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಇವರೆಲ್ಲ ತಿಂತಾ ಇರುವಾಗ ಒಬ್ಬ ಪರಿಚಯ ಆಗ್ತಾನೆ. ಇಲ್ಲಿ ನಾವು ನೋಡ್ತೀವಿ ಕ್ಲೆಮೆಟ್ ಬಾನಿ ಜೊತೆ ಸ್ವಲ್ಪ ಗಲಾಟೆ ಮಾಡ್ತಾನೆ, ತರಕಾರಿ ತಿನ್ನು ಅಂತ ಹೇಳ್ತಾನೆ ಅಷ್ಟೇ. ಇಲ್ಲೊಂದು ನಾವು ಇನ್ನೊಂದು ಪೋಕಿಮಾನ್ ನೋಡ್ತೀವಿ ಆ್ಯಂಡ್ ಆ ಪೋಕಿಮಾನ್ ಹಿಂದೆ ಜೇಸ್ಪಾ ಹೋಗ್ತದೆ, ಜೇಸ್ಪಾ ಹಿಂದೆ ಬಾನಿ ಹೋಗ್ತಾಳೆ. ಇಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ನೋಡ್ತೀವಿ, ಅವರು ಹೇಗೋ ಇವಳನ್ನು ರಕ್ಷಣೆ ಮಾಡ್ತಾನೆ. ಆ್ಯಂಡ್ ಹೀಗೇ ಅವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಬರ್ತಾರೆ ಸರೀನಾ ಮತ್ತು ಕ್ಲೆಮೆಟ್, ಆ್ಯಶ್. ಸೊ ಕ್ಲೆಮೆಟ್ ಅಂತೂ ಬೈಲಿಕ್ಕೆ ಶುರು ಮಾಡ್ತಾನೆ, ಕ್ಲೆಮೆಟನ್ನು ಸಮಾಧಾನ ಮಾಡ್ತಾನೆ ಆ್ಯಶ್. ಮತ್ತು ಅವರು ಒಂದು ಮನೆಗೆ ಹೋಗ್ತಾರೆ, ಯಾಕಂದರೆ ಬಾನಿಗೆ ಸ್ವಲ್ಪ ಪೆಟ್ಟಾಗಿರ್ತದೆ. ಆ್ಯಂಡ್ ನಾವು ನೋಡ್ತೀವಿ ಬಾನಿ ಫುಲ್ ಇಗ್ನೋರ್ ಮಾಡ್ತಿದ್ದಾಳೆ ಕ್ಲಿಮೆಟನ್ನು. ಆ್ಯಂಡ್ ಕ್ಲಿಮೆಟ್ಗೆ ಅಷ್ಟು ಇಷ್ಟ ಆಗ್ತಿಲ್ಲ ಅದು. ಸೊ ಇಲ್ಲಿ ಸ್ವಲ್ಪ ಇವರು ಸಿಂಪಲ್ ಟಾಕ್ ಮಾಡ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಇವರಿಬ್ಬರು ಅಣ್ಣ ತಮ್ಮ ಅಂತ. ಆದರೆ ಇವರ ಮಧ್ಯೆ ತುಂಬ ಜಾಸ್ತಿ ಗಲಾಟೆ ಆಗ್ತಿರ್ತದೆ. ಆ್ಯಂಡ್ ಇವರು ಎರಡು ಟೀಮ್ ಆಗಿ ಡಿವೈಡ್ ಆಗ್ತಾರೆ. ಇಲ್ಲಿ ಬಾನಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ ಇವನು, ನಾನು ತುಂಬ ಜಾಸ್ತಿ ಕೇರ್ ಮಾಡ್ತಾನೆ, ಅದಕ್ಕೆ ನಾನು ಕೇರ್ ಮಾಡೋದಕ್ಕೆ ಅವನಿಗೆ ಸ್ವಲ್ಪ ಹೇಳೋದು, ನೀನು ಚೆನ್ನಾಗಿ ಮಾಡು ಹಾಗೆ ಹಿಂಗೆ ಅಂತ. ಆದರೆ ಅವನು ಅದನ್ನು ನೆಗೆಟಿವ್ ಥರ ಎನ್ಕೋತಾನೆ ಆ್ಯಂಡ್ ಕಾಂಪಿಟೀಟರ್ ಥರ ನೋಡ್ತಾನೆ ನನ್ನ. ಹಾಗೆ ಎಲ್ಲ ಹೇಳಿದಾಗ ಬಾನಿಗೂ ಸ್ವಲ್ಪ ಅರ್ಥ ಆಗ್ತದೆ ದೊಡ್ಡವರು ಹೇಳೋದು ಒಳ್ಳೆಯದಕ್ಕೆ ಅಂತ. ನಾವು ನೋಡ್ತೀವಿ ಇಲ್ಲಿ ಒಂದು ಚಿಕ್ಕ ಬ್ಯಾಟಲ್, ಯಾಕಂದರೆ ತುಂಬ ಒಂದು ಪೋಕಿಮಾನ್ಗಳು ಬಂದಿರ್ತದೆ ಅಲ್ಲಿಗೆ. ಅದು ತುಂಬ ಜಾಸ್ತಿ ಕ್ರೂವೆಲ್ ಇರ್ತದೆ. ಸೊ ಹಾಗಾಗಿ ಬ್ಯಾಟಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇವರಿಬ್ಬರು ಕೂಡ ಫ್ರೆಂಡ್ಸ್ ಆಗ್ತಾರೆ. ಒಟ್ರಾಶಿ ಅಣ್ಣ ತಮ್ಮನ ಮಧ್ಯೆ ಇರೋ ಒಂದು ಸಂಬಂಧ ಚೆನ್ನಾಗಿರುತ್ತೆ. ನಾವು ನೋಡ್ತೀವಿ ಆ ಒಂದು ಪೋಕಿಮಾನ್ ಕಳಿಸಿದ್ದು ಬೇರೆ ಯಾರೂ ಅಲ್ಲ, ಇವರಿಬ್ಬರ ತಂದೆ. ಯಾಕಂದರೆ ಇವರಿಬ್ಬರ ಸಂಬಂಧ ಸರಿಯಾಗಬೇಕು ಅಂತ. ಇದನ್ನೆಲ್ಲ ನೋಡಿ ಬಾನಿ ಹೇಳ್ತಾಳೆ ಸಾರಿ ಅಂತ, ಕ್ಲೆಮೆಟ್ ಕೂಡ ಸಾರಿ ಹೇಳ್ತಾನೆ. ಇವರಿಬ್ಬರ ರಿಲೇಷನ್ ಕೂಡ ಸರಿಯಾಗುತ್ತೆ. ಆ್ಯಂಡ್ ನಮ್ಮ ಜೇಸ್ಪಾ ಅಂತೂ ಆ ಒಂದು ಬ್ಯೂಟಿಫುಲ್ ಪೋಕಿಮಾನ್ ಹಿಂದೆ ಇರ್ತದೆ, ಬಟ್ ಅದಂತೂ ಬೇರೆ ಕಡೆನೇ ವಾಲ್ತಾ ಇರ್ತದೆ. ಅದನ್ನು ನೋಡಿ ಜೇಸ್ಪಾಗಂತೂ ಹಾರ್ಟ್ ಬ್ರೇಕ್ ಆಗುತ್ತೆ.
ಈ ಸೀನ್ ತುಂಬ ಜಾಸ್ತಿ ಗಮ್ಮತ್ತಿತ್ತು, ನನಗೆ ಖುಷಿ ಆಯಿತು ಗೈಸ್. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ನೋಡ್ತೀವಿ ಒಂದು ಗುಹೆಯಲ್ಲಿ ಅಲ್ಲಿ ಒಂದು ತುಂಬಾ ಜಾಸ್ತಿ ಡೇಂಜರಸ್ ಒಂದು ಪೊಕೆಮಾನ್ ಇರುತ್ತೆ. ಅದು ಬಂದುಬಿಟ್ಟು ನಮ್ಮ ರಾಕೆಟ್ ಟೀಮವರಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸೊ ಇಲ್ಲಿ ನರ್ಸ್ ಜಾಯ್ನ ಪೊಕೆಮಾನ್ ಬಂದು ಸುಮ್ಮನೆ ಕೂತಿರ್ತದೆ. ಆ್ಯಶ್ ಕರ್ಕೊಂಡು ಹೋಗ್ತಾನೆ ಅಲ್ಲಿಂದ ಸಮಾಧಾನ ಮಾಡಿಸಿ. ನಾವು ನೋಡ್ತೀವಿ ಇಲ್ಲಿ ನರ್ಸ್ ಜಾಯ್ ಆ ಪೊಕೆಮಾನನ್ನು ತುಂಬ ಜಾಸ್ತಿ ಕೇರ್ ಮಾಡ್ತಾರೆ. ಆ್ಯಂಡ್ ಪೊಕೆಮಾನ್ಗೂ ಅದು ಅರ್ಥ ಆಗ್ತದೆ. ಇವರು ಈ ಥರನೇ ನಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿ ನಾವು ನೋಡ್ತೀವಿ ರಾಕೆಟ್ ಟೀಮ್ ಅವರು ಕೂಡ ಅಲ್ಲಿಗೆ ಬಂದಿರ್ತಾರೆ. ಆ್ಯಂಡ್ ಆ ಒಂದು ಪೊಕೆಮಾನ್ ಏನಿದೆ ಪಿಂಕ್ ಕಲರ್ ಇದು ಮತ್ತು ಪಿಕಾಚು, ಆ ಎರಡು ಪೊಕೆಮಾನನ್ನು ಅವರು ಕಿಡ್ನ್ಯಾಪ್ ಮಾಡಿಕೊಂಡು ತಗೊಂಡೋಗ್ಬಿಡ್ತಾರೆ ಅಲ್ಲಿಂದ. ಸೊ ಅಲ್ಲಿಗೆ ಪುನಃ ಆ ಒಂದು ಕ್ರುವೆಲ್ ಪೊಕೆಮಾನ್ ಬರ್ತದೆ. ಆ್ಯಂಡ್ ಅದನ್ನು ಸಮಾಧಾನ ಯಾರು ಮಾಡೋದು ಅಂತ ಯಾರಿಗೂ ಗೊತ್ತಾಗ್ತಿರಲ್ಲ. ಇವರ ಗಾಡಿ ಮುಂದೆ ಹೋಗ್ತಿರ್ತದೆ. ಆ್ಯಂಡ್ ಅಲ್ಲಿಗೆ ನಾವು ನೋಡ್ತೀವಿ ಆ ಕ್ರುವೆಲ್ ಪೊಕೆಮಾನ್ ಬಂದು ಆ ಒಂದು ಗಾಡಿಯನ್ನು ಕೆಳಗೆ ಹಾಕ್ಬಿಟ್ಟಿರ್ತದೆ. ನರ್ಸ್ ಜಾಯ್ನ ಪೊಕೆಮಾನ್ ಹೊರಗೆ ಬಂದಿರ್ತದೆ. ಆ್ಯಂಡ್ ನರ್ಸ್ ಜಾಯ್ನ ಅದು ಬಚಾವ್ ಮಾಡ್ತದೆ. ಆ್ಯಕ್ಚುಲಿ ಪೊಕೆಮಾನ್ಗಳಿಗೆ ತನ್ನ ಮಾಸ್ಟರ್ ಮೇಲೆ ತುಂಬ ಜಾಸ್ತಿ ಪ್ರೀತಿ ಇರುತ್ತೆ. ಅದನ್ನು ತೋರಿಸ್ಕೊಳ್ಳಿಕ್ಕೆ ಈ ಒಂದು ಸೀನ್ ಇಟ್ಟದ್ದು. ನರ್ಸ್ ಜಾಯ್ ಮತ್ತು ನರ್ಸ್ ಜಾಯ್ನ ಪೊಕೆಮಾನ್ ಮಧ್ಯೆ ಎಷ್ಟು ಒಳ್ಳೆ ಬಾಂಡಿಂಗ್ ಇದೆ ಅಂತ. ನಾವು ಇನ್ನೊಂದು ಕಡೆ ನೋಡ್ತೀವಿ ಒಂದು ಪರ್ಫಾಮೆನ್ಸ್ನ, ಅದು ಬಂದುಬಿಟ್ಟು ಪೊಕೆಮಾನ್ ಪರ್ಫಾಮೆನ್ಸ್ ಆಗಿರುತ್ತೆ. ಅದನ್ನು ನೋಡಿ ಅವರೆಲ್ಲ ಖುಷಿ ಪಡ್ತಾರೆ, ತುಂಬ ಜಾಸ್ತಿ ಚಪ್ಪಾಳೆ ತರ್ತಾರೆ ಇವರಿಬ್ಬರಿಗೂ ಕೂಡ, ಯಾಕಂದರೆ ಇವ್ರದ್ದು ತುಂಬಾ ಸೂಪರ್ ಆಗಿರೋ ಪರ್ಫಾಮೆನ್ಸ್ ಆಗಿರುತ್ತೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಒಂದು ಪ್ಯಾಂಚರ್ ಅನ್ನೋ ಒಂದು ಪೊಕೆಮಾನ್, ಅದಂತೂ ತುಂಬಾ ಜಾಸ್ತಿ ತರಲೆ ಇರ್ತದೆ. ಇದನ್ನೆಲ್ಲ ನೋಡಿ ಇವರಿಗೆಲ್ಲ ಶಾಕ್ ಆಗುತ್ತೆ. ಆ್ಯಂಡ್ ಜೆಸ್ಪಾಗಂತೂ ತುಂಬ ಜಾಸ್ತಿ ತೊಂದರೆ ಕೊಟ್ಟು ಅಲ್ಲಿಂದ ಓಡ್ತದೆ. ನಾವು ಪ್ಯಾಂಚರನ್ನು ನೋಡ್ತೀವಿ, ಅದು ತುಂಬ ಜಾಸ್ತಿ ಪೋಖ್ರಿ ಇರ್ತದೆ. ಆ್ಯಂಡ್ ಇವರೆಲ್ಲ ಅದರ ಹಿಂದೆ ಹೋಗ್ತಾರೆ ಅದನ್ನು ಹಿಡಿಬೇಕು ಅಂತ. ಆ್ಯಂಡ್ ನಾವು ನೋಡ್ತೀವಿ ಒಂದೊಂದು ಐಟಮನ್ನು ತಗೊಂಡೋಗ್ಬಿಡ್ತದೆ. ಕ್ಲಿಮೆಟ್ನ ಕನ್ನಡಕ, ಆ್ಯಶ್ನ ಕ್ಯಾಪ್ ಕೂಡ ತಗೊಂಡೋಗಿರುತ್ತೆ. ಸರಿನಾಗಿ ಪ್ಯಾಂಚನ್ ಬೇಕಿರುತ್ತೆ, ಹಾಗಾಗೋಸ್ಕರ ಅವಳು ಬ್ಯಾಟಲ್ ಮಾಡಲಿಕ್ಕೆ ಶುರು ಮಾಡ್ತಾಳೆ. ನಾವು ನೋಡ್ತೀವಿ ಒಂದು ಜಬರ್ದಸ್ತ್ ಬ್ಯಾಟಲ್, ಅದರಲ್ಲಿ ಸರಿನಾ ವಿನ್ ಆಗ್ತಾಳೆ, ಪ್ಯಾಂಚನ್ನ ಮಾಸ್ಟರ್ ಆಗ್ತಾಳೆ ಸರಿನಾ. ಸೊ ಅವಳಿಗೀಗ 2 ಪೊಕೆಮಾನ್ ಆಯಿತು, ಒಂದು ಫೆನಿಕೆನ್ ಮತ್ತೊಂದು ಪ್ಯಾಂಚನ್. ಆ್ಯಂಡ್ ಅವಳು ಹೇಳ್ತಾಳೆ ನನಗೆ ಪೊಕೆಮಾನ್ ಪರ್ಫಾರ್ಮರ್ ಆಗಬೇಕು, ಅದೇ ನನ್ನ ಗೋಲ್. ಆ್ಯಂಡ್ ಆ್ಯಶ್ ಹೇಳ್ತಾನೆ ಫೈನಲಿ ನೀನು ಒಂದು ಗೋಲ್ ಇಟ್ಕೊಂಡೆ. ಆ್ಯಂಡ್ ಆ್ಯಶ್ ಹೇಳ್ತಾನೆ ನಾನು ಪೊಕೆಮಾನ್ ಮಾಸ್ಟರ್ ಆಗಬೇಕು ಅಂತ. ಕ್ಲಿಮೆಟ್ ಹೇಳ್ತಾನೆ ನಾನು ಪೊಕೆಮಾನ್ಗಳಿಗೋಸ್ಕರ ಏನಾದರೂ ಸೃಷ್ಟಿಸಬೇಕು, ಅದು ತುಂಬ ಜಾಸ್ತಿ ಹೆಲ್ಪ್ ಆಗಬೇಕು ಪೊಕೆಮಾನ್ಗಳಿಗೆ ಅಂತ. ಆ್ಯಂಡ್ ನಮ್ಮ ಬೋನಿ ಹೇಳ್ತಾಳೆ ನಾನು ಟ್ರೈನರ್ ಆಗಬೇಕು ಅಂತ. ಈ 4 ಜನಕ್ಕೆ 4 ಗೋಲ್ ಇರುತ್ತೆ, ಅದನ್ನು ಸಾಧನೆ ಮಾಡೋ ದಾರಿಗೆ ಹೋಗ್ತಾರೆ. ನನಗೆ ಅದಕ್ಕೆ ಈ ಪೊಕೆಮಾನ್ನ ಒಂದು XY ಸೀರೀಸ್ ತುಂಬ ಜಾಸ್ತಿ ಇಷ್ಟ ಆಗೋದು. ಯಾಕಂದರೆ ಇವ್ರದ್ದೊಂದು ಗೋಲ್ ಏನಿದೆ ಅದು ತುಂಬ ಜಾಸ್ತಿ ಹೈ ಲೆವೆಲಲ್ಲಿ ಇರ್ತದೆ. ಆದರೂ ಕೂಡ ಅವರು ಆ ಒಂದು ಗೋಲನ್ನು ಇಟ್ಕೊಂಡು ಅದನ್ನು ಸಾಧಿಸಬೇಕು ಅಂತ ಮುಂದುವರಿತಾರೆ. ಸೊ ಅದಕ್ಕೆ ನನಗೆ ತುಂಬ ಜಾಸ್ತಿ ಇಷ್ಟ ಗೈಸ್. ನೆಕ್ಸ್ಟ್ ಎಪಿಸೋಡಲ್ಲಿ ನೋಡ್ತೀವಿ ಹೀರೋಸ್ಗಳಿಗೆ ಒಬ್ಬಳು ಹುಡುಗಿ ಸಿಗ್ತಾಳೆ. ಆ್ಯಂಡ್ ಕ್ಲಿಮೆಟ್ ಹೇಳ್ತಾನೆ ಇವಳು ನಮ್ಮ ಒಂದು ಗ್ರೂಪಲ್ಲಿ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ಲು. ಆ್ಯಂಡ್ ಬಾನಿ ಅಂತೂ ಪ್ರಪೋಸ್ ಮಾಡಲಿಕ್ಕೆ ಶುರು ಮಾಡ್ತಾಳೆ, ನನ್ನ ಅಣ್ಣನನ್ನು ನೋಡ್ಕೊ ಹಂಗೆ ಹೆಂಗೆ ಅಂತ. ಆ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು. ಸೀರಿಯಸ್ಲಿ ಬಾನಿಯ ಕೆಲಸ ನೋಡಿ ನಾನು ಫಸ್ಟ್ ಟೈಮ್ ನೋಡಿದಾಗ ತುಂಬ ಜಾಸ್ತಿ ನಕ್ಕಿದ್ದೀನಿ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಕ್ಲೆಮೆಟ್ ಹೇಳ್ತಾನೆ ನನಗೊಂದು ಪೊಕೆಮಾನ್ ಸಿಕ್ಕಿತ್ತು, ಅದಕ್ಕೆ ತುಂಬ ಜಾಸ್ತಿ ಪೆಟ್ಟಾಗಿತ್ತು, ಅದಕ್ಕೋಸ್ಕರ ನಾನು ಅದನ್ನು ಲ್ಯಾಬಿಗೆ ಕರ್ಕೊಂಡು ಹೋದೆ. ಆ್ಯಂಡ್ ನರ್ಸ್ ಜಾಯ್ ಹೇಳಿದರು ಈ ಒಂದು ಪೊಕೆಮಾನ್ಗೆ ಎಲೆಕ್ಟ್ರಿಕ್ ಇದು ಏನಾದರೂ ಮಿಷನ್ ಮಾಡಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಆ್ಯಂಡ್ ಅವನು ಮಾಡ್ತಾನೆ ಕೂಡ. ಆ ಒಂದು ಮಿಷನಿಂದ ತುಂಬ ಜಾಸ್ತಿ ಪೊಕೆಮಾನ್ಗಳಿಗೆ ಹೆಲ್ಪ್ ಆಗುತ್ತೆ. ಇದರಿಂದ ಅವನಿಗೆ ತುಂಬ ಒಳ್ಳೆಯ ಸನ್ಮಾನ ಕೂಡ ಮಾಡ್ತಾರೆ, ಯಾಕಂದರೆ ಈ ರೀತಿ ಯಾರು ಕೂಡ ಮಾಡಿರಲ್ಲ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವನು ತುಂಬ ಒಳ್ಳೆ ಕೆಲಸ ಮಾಡಿರ್ತಾನೆ. ಸೊ ಇದನ್ನೆಲ್ಲ ಕೇಳಿ ಆ್ಯಶ್ ಅವ್ರಿಗಂತೂ ತುಂಬ ಜಾಸ್ತಿ ಶಾಕ್ ಆಗುತ್ತೆ. ಅವ್ರಿಗಂತೂ ಕ್ಲೆಮೆಟ್ನ ಈ ಒಂದು ಕೆಲಸ ಇಷ್ಟ ಆಗುತ್ತೆ. ದೂರದಲ್ಲಿ ನಾವು ರಾಕೆಟ್ ಟೀಮನ್ನು ನೋಡ್ತೀವಿ. ನಾವು ಒಂದೇಳು ಮಾಡೋಣ, ಈ ಒಂದು ಎಲೆಕ್ಟ್ರಿಸಿಟಿಯನ್ನು ಕದಿಯೋಣ, ಅದು ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಅವರು ಆ ಏರಿಯಾಗೆ ಹೋಗ್ತಾರೆ. ಅಲ್ಲೊಂದು ಪೊಕೆಮಾನ್ ಇರುತ್ತೆ, ಅದು ಆ ಒಂದು ಎಲೆಕ್ಟ್ರಿಸಿಟಿಯನ್ನು ಕಾಯ್ತಾ ಇರ್ತದೆ. ಸೊ ಆ ಪೊಕೆಮಾನ್ ನೋಡಿ ನಮ್ಮ ಕ್ಲಿಮೆಟ್ಗೆ ಏನೋ ನೆನಪಾಗಿದ್ದ ಥರ ಇರ್ತದೆ. ಆ್ಯಂಡ್ ಕ್ಲಿಮೆಟ್ ಪುನಃ ಕಂಟಿನ್ಯೂ ಮಾಡ್ತಾನೆ ತನ್ನ ಸ್ಟೋರಿನ. ಆ್ಯಕ್ಚುಲಿ ನನಗೆ ಆ ಪೊಕೆಮಾನ್ ಏನು ಸಿಕ್ಕಿತ್ತು, ಆ ಪೊಕೆಮಾನನ್ನು ಡೈಲಿ ಮೀಟ್ ಆಗ್ತಿದ್ದೆ. ಆದರೆ ಒಂದು ದಿನ ಏನಾಗುತ್ತೆ ಅಂದರೆ ನನ್ನನ್ನು ಪ್ರೊಫೆಸರ್ ಕರ್ಕೊಂಡು ಹೋದರು. ಸೊ ಹಾಗಾಗಿ ನನಗೆ ಆ ಪೊಕೆಮಾನನ್ನು ಮೀಟ್ ಆಗಲಿಕ್ಕಾಗಲ್ಲ. ಆ್ಯಂಡ್ ಒಂದು ಬ್ಯಾಟಲ್ ಆದ ನಂತರ ರಾಕೆಟ್ ಟೀಮ್ ಅವ್ರು ಗಾಳಿಯಲ್ಲಿ ಹಾರಾಡಿ ಹೋಗ್ತಾರೆ. ಆ್ಯಂಡ್ ಈ ಒಂದು ಪೊಕೆಮಾನ್ಗೆ ಕ್ಲಿಮೆಟ್ ಹೇಳ್ತಾನೆ ನೀನು ನಾಳೆ ಬೆಳಿಗ್ಗೆ ಬಾ, ನನ್ನನ್ನು ನೀನು ಕ್ಷಮಿಸಿದ್ರೆ ಅಂತ. ಸೊ ಅಂತ ಹೇಳಿದಾಗ ಒಂದು ಪೊಕೆಮಾನ್ ಅಲ್ಲಿಂದ ಹೋಗಿಬಿಡ್ತದೆ. ನಮ್ಮ ಕ್ಲಿಮೆಟ್ ಯೋಚನೆ ಮಾಡ್ತಾನೆ ಬೆಳಿಗ್ಗೆ ಅದು ಬರ್ತದೆ ಅಂತ, ಕಾಯ್ತಾ ಇರ್ತಾರೆ. ಆ್ಯಂಡ್ ಆ್ಯಶು ಕೂಡ ಹೇಳ್ತಾನೆ ಟೆನ್ಷನ್ ಮಾಡ್ಕೋಬೇಡ, ಆ ಒಂದು ಪೊಕೆಮಾನ್ ಬಂದೇ ಬರ್ತದಂತ. ಆ್ಯಂಡ್ ಕ್ಲಿಮೆಟ್ ಹೇಳ್ತಾನೆ ಪರವಾಗಿಲ್ಲ, ಅದು ನನ್ನ ಕ್ಷಮಿಸಿಲ್ಲ ಅನಿಸುತ್ತೆ, ನಾವೆಲ್ಲಿದ್ದ ಹೋಗುವ. ಆ್ಯಂಡ್ ಅಲ್ಲಿ ಹೋಗ್ತಿರುವಾಗಲೇ ನಾವು ನೋಡ್ತೀವಿ ಆ ಪೊಕೆಮಾನನ್ನು ಅದು ಬಂದಿರ್ತದೆ. ಆ್ಯಂಡ್ ಎಲ್ಲರೂ ಕೂಡ ಖುಷಿಯಲ್ಲಿರ್ತಾರೆ. ಆ್ಯಂಡ್ ಫೈನಲಿ ಆ ಒಂದು ಪೊಕೆಮಾನ್ ಮಾಸ್ಟರ್ ಆಗಿರ್ತಾನೆ ನಮ್ಮ ಕ್ಲೆಮೆಟ್. ಇಲ್ಲಿ ಇನ್ನೊಂದು ಕಡೆ ನಾವು ನೋಡ್ತೀವಿ ಲ್ಯಾಪ್ರಸ್ ಅನ್ನೋ ಪೊಕೆಮಾನನ್ನು ತುಂಬ ಜಾಸ್ತಿ ಚೆನ್ನಾಗಿ ನೋಡ್ತಿರ್ತಾರೆ ಈ ಚಿಕ್ಕ ಮಕ್ಕಳು. ಸೊ ಅಲ್ಲಿಗೆ ಆ್ಯಶ್ನವರೆಲ್ಲ ಬರ್ತಾರೆ. ಆ್ಯಂಡ್ ಆ ಲ್ಯಾಪ್ರಸ್ ಪೊಕೆಮಾನನ್ನು ಹಿಡಿಬೇಕು ಅಂತ ಈ ರಾಕೆಟ್ ಟೀಮ್ ಅವರು ಟ್ರೈ ಮಾಡ್ತಾರೆ. ಆದರೆ ಈ ಒಂದು ರಾಕೆಟ್ ಟೀಮ್ ಅವ್ರಿಗೆ ಈ ಒಂದು ಕೆಲಸ ಮಾಡೋಕ್ಕಾಗಲ್ಲ, ಯಾಕಂದರೆ ಆ್ಯಶ್ನವರು ಬಿಡಬೇಕಲ್ಲ. ಸೊ ಇವರು ಕೂಡ ಗಾಳಿಯಲ್ಲಿ ಹಾರಾಡೋಗ್ತಾರೆ.
ಅಂದರೆ ರಾಕೆಟ್ ಟೀಮ್ ಅವರು. ಆ್ಯಂಡ್ ನಾವು ನೋಡ್ತೀವಿ ಲ್ಯಾಪ್ರಸ್ ಅವರ ಫ್ಯಾಮಿಲಿಗೆ ಹೋಗಿ ಮುಟ್ಟಿದೆ, ಯಾಕಂದರೆ ಅವರ ಫ್ಯಾಮಿಲಿ ಜೊತೆ ಇದ್ದರೆ ಮಾತ್ರ ಅವರಿಗೆ ಒಂದು ಹೆಲ್ತ್ ಇಶ್ಯೂಸ್ ಆಗೋದಿಲ್ಲ. ಹಾಗಾಗಿ ಫ್ಯಾಮಿಲಿ ಜೊತೆ ಇರೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಲ್ಯಾಪ್ರಸ್ಗೆ. ಇಲ್ಲ ನೋಡ್ತೀವಿ ಎಲ್ಲರೂ ಕೂಡ ತುಂಬ ಕಷ್ಟದಲ್ಲಿ ಕಳಿಸಿಕೊಡ್ತಾರೆ ಲ್ಯಾಪ್ರಸನ್ನು. ಆ್ಯಂಡ್ ನಮ್ಮ ಹೀರೋಸ್ನ ಅಡ್ವೆಂಚರ್ ಕಂಟಿನ್ಯೂ ಆಗುತ್ತೆ ಪೋಕಿಮಾನ್ XY ಕಾರ್ಸ್ಗೆ ಸೀಸನ್ 18ನಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ.